ಹಾಯ್ ಎವ್ರಿವನ್. ನೋಡ್ರಿ, ಈ ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ ಆಂಟೋನಿಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ವರ್ಡ್ ಎಲ್ಲಾದ್ರೂ ಬಂತು ಅಂತಂದ್ರೆ ಹಿಂಗ್ ಸೆಂಟೆನ್ಸ್ ಒಳಗಡೆ ಏನಂತಂದ್ ಅರ್ಥ ಮಾಡ್ಕೋಬೇಕು. ವಿರುದ್ಧಾರ್ಥಕ ಪದ ಅಂತಂದೇಳಿ ವಿರುದ್ಧ ಪದವನ್ನ ಕಂಡಿಡೀರಿ ಅಂತಂದ್ ಹೇಳಿದಾರೆ ಅಂತಂದೇಳಿ. ಸೊ ಆ ಕ್ವಶನ್ಸ್ ಗಳನ್ನ ನಾವು ಇವಾಗ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಲೈವ್ ಕ್ಲಾಸಸ್ ಗಳು ಆಲ್ರೆಡಿ ಸ್ಟಾರ್ಟ್ ಆಗಿದಾವ. ಯಾರಾದ್ರೂ ಜಾಯ್ನ್ ಆಗರಿದ್ರಂದ್ರೆ 8496868637 ಈ ನಂಬರ್ಗೆ ಏನಂತಂದ್ ಹೇಳಿದ್ರೆ ಮೆಸೇಜ್ ಹಾಕ್ರಿ. ಲೈವ್ ಕ್ಲಾಸಸ್ ಗಳಂತೂ ಫ್ರೀ ಅಂತೂ ಇಲ್ಲ, ತುಂಬಾ ಕಡಿಮೆ ಫೀಸ್ ಐತೆ. ಸೊ ಎಲ್ರು ಜಾಯ್ನ್ ಆಗ್ರಿ. ಸೊ ಮ್ಯಾಥ್ಸ್ ಆಮೇಲೆ ರೀಸನಿಂಗು ಜಿ ಕೆ ಕ್ಲಾಸಸ್ ಗಳನ್ನೆಲ್ಲ ಅಲ್ಲಿ ಅಟೆಂಡ್ ಆಗ್ರಿ. ಅದಾದ ನಂತರ ನೆಕ್ಸ್ಟ್ ಇವನ್ ಇಂಗ್ಲಿಷ್ ಅಂಡ್ ಹಿಂದಿ ಗ್ರಾಮರ್ ಕೂಡ ಹೇಳ್ಕೊಡ್ತೀನಿ. ಎಸ್ ನೋಡ್ರಿ, ಇವಾಗ ನಾವು ಡಿಸ್ಕಷನ್ ಮಾಡೋಣ. ಆಂಟೋನಿಮ್ ಅಂದ್ರೆ ಏನು, ವಿರುದ್ಧ ಪದ ಅಂತಂದ್ ಹೇಳಿ ನಾವು ಅರ್ಥ ಮಾಡ್ಕೊಂಡ್ವಿ. ಇವಾಗ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಲಿಸ್ಟ್ ಅನ್ನ ಬರ್ಕೊಂಡ್ ಹೋಗ್ಬಿಟ್ರಿ. ಇಲ್ಲಿ ನೋಡ್ರಿ, ಫ್ಲಾಂಟ್ ಅಂತಂದ್ ಐತೆ. ಫ್ಲಾಂಟ್ ಅಂತಂದ್ ಹೇಳಿದ್ರೆ ಏನು, ಪ್ರದರ್ಶಿಸುವುದು ಅಂತಂದ್ ಹೇಳ್ತೀವಿ. ಕನ್ನಡದಾಗ ಏನಂತಂದ್ ಹೇಳಿದ್ರೆ ಪ್ರದರ್ಶಿಸುವುದು. ತುಂಬಾ ಇಂಪಾರ್ಟೆಂಟ್ ಫ್ಲಾಂಟ್. ಫ್ಲಾಂಟ್ ಅಂತ ತೋರಿಸ್ಕೊಳ್ಳೋದು ಅಥವಾ ಪ್ರದರ್ಶಿಸೋದು ಅಂತಂದ್ ಹೇಳ್ತಾರೆ. ಈಗ ನೋಡ್ರಿ, ಓಪನ್ ಅಂತಾನು ಬಂತಲ್ಲ. ಸೊ ಓಪನ್ ಅಂತಂದ್ ಹೇಳಿದ್ರೆ ಇದೇನಂತ ಹೇಳ್ತೀವಿ. ಓಪನ್ ಅಂತಂದ್ ಹೇಳಿದ್ರೆ ತೆರೆಯೋದು ಅಂತಂದ್ ಹೇಳ್ತೀವಿ. ಆಲ್ಮೋಸ್ಟ್ ಅದರ ಮೀನಿಂಗ್ ಬರುತ್ತೆ, ಇದು ಬರಂಗಿಲ್ಲ. ಆಮೇಲೆ ಹೈಡ್ ಅಂತಂದ್ ಹೇಳಿದ್ರೆ ನೋಡ್ರಿ, ಪ್ರದರ್ಶಿಸೋದು, ಮುಚ್ಚಿಟ್ಕೊಳ್ಳೋದು. ಹೈಡ್ ಅಂತಂದ್ ಹೇಳಿದ್ರೆ ಮುಚ್ಚಿಟ್ಕೊಳ್ಳೋದು ಅಂತಂದ್ ಹೇಳಿ. ಸರ್ ಮೇ ಬಿ ಏನೋ ಒಂದು ಅಪೋಸಿಟ್ ವರ್ಡ್ ಬರಾಯ್ತ್ರಿ ಇದಕ್ಕ. ವೈಡ್ ಅಂತಂದ್ ಹೇಳಿದ್ರೆ ಏನಂತ ಹೇಳ್ತೀವಿ. ವೈಡ್ ಅಂತಂದ್ ಹೇಳಿದ್ರೆ ಅಗಲ ಅಂತಂದ್ ಹೇಳ್ತೀವಿ. ವೈಡ್ ಅಂತಂದ್ ಹೇಳಿದ್ರೆ ಅಗಲ ಅಂತಂದ್ ಹೇಳ್ತೀವಿ. ಹೈಡ್ ಅಂತಂದ್ ಹೇಳಿದ್ರೆ ಮುಚ್ಚಿಟ್ಕೊಳ್ಳೋದು. ಹೈಡ್ ಅಂತಂದ್ ಹೇಳಿದ್ರೆ ಮುಚ್ಚಿಟ್ಕೊಳ್ಳೋದು. ಆಮೇಲೆ ಪರೇಡ್ ಅಂತಂದ್ ಹೇಳಿದ್ರೆ ಏನು, ಪರೇಡ್ ಅಂತಂದ್ ಹೇಳಿದ್ರೆ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮೆರವಣಿಗೆ ಅಂತಂದ್ ಹೇಳಿ. ಪರೇಡ್ ಅಂತಂದ್ ಹೇಳಿದ್ರೆ ಮೆರವಣಿಗೆ ಅಂತಂದ್ ಹೇಳ್ತೀವಿ. ಸೊ ಎಲ್ಲಾ ಮೀನಿಂಗ್ಸ್ ಗಳು ಗೊತ್ತದು. ಸೊ ಈಗ ನೋಡ್ರಿ, ಇಲ್ಲಿ ಪ್ರದರ್ಶಿಸೋದಂತೆ ಇದ್ರದ್ದು ಅಪೋಸಿಟ್ ವರ್ಡ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಹೈಡ್ ಅಂತಂದ್ ಹೇಳ್ತೀವಿ. ಸೊ ಪ್ರದರ್ಶಿಸುವುದು, ತೋರಿಸ್ಕೊಳ್ಳೋದು, ಅಥವಾ ಅದ್ರದ್ದು ಅಪೋಸಿಟ್ ವರ್ಡ್ ಹೈಡ್ ಮಾಡಿ ಇಟ್ಕೊಳ್ಳೋದು ಅಂತಂದ್ ಹೇಳಿ. ಸೊ ಫ್ಲಾಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆನ್ಸರ್ ಹೈಡ್ ಅಂತಂದ್ ಹೇಳ್ತೀವಿ. ಸೊ ಇದು ಒಂದು. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈಗ ಓಪನ್ ಐತೆ. ಇವನ್ ಬೇಸಿಕ್ನು ಎಲ್ಲ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಓಪನ್ ಐತಿ. ಓಪನ್ ನಾವು ಅಪೋಸಿಟ್ ವರ್ಡ್ ಏನ್ ಹೇಳ್ತೀವಿ, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ. ಸೊ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಹಾಕೋತ್ ಹೋಗ್ಬಿಟ್ರಲ್ಲೇ. ಓಪನ್ ಅಂತಂದ್ ಹೇಳಿದ್ರೆ ಅದ್ರದ್ದು ಅಪೋಸಿಟ್ ವರ್ಡ್ ಕ್ಲೋಸ್ ಅಂತಂದ್ ಹೇಳ್ತೀವಿ, ಮುಚ್ಚೋದ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವೈಡ್ ಅಂತಂದ್ ಐತೆ. ವೈಡ್ ಅಂತಂದ್ ಹೇಳಿದ್ರೆ ಅಗಲ. ಸೊ ಇದ್ರದ್ದು ಅಪೋಸಿಟ್ ವರ್ಡ್ ಏನಾಗುತ್ತೆ, ನ್ಯಾರೋ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ ಅಂದ್ರೆ ನ್ಯಾರೋ ಅಂತಂದ್ ಹೇಳಿದ್ರೆ ತುಂಬಾ ಕಡಿಮೆ ಅಂತಂದ್ ಹೇಳ್ತೀವಿ. ಸೊ ಅಗಲ ಇರೋದು, ಅದಾದ ನಂತರ ತುಂಬಾ ಕಡಿಮೆ ಅಗಲ ಇರೋದು, ನ್ಯಾರೋ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಪರೇಡ್ ಅಂತಂದ್ ಹೇಳಿದ್ರೆ ಏನಂತ ಹೇಳ್ತೀವಿ, ಮೆರವಣಿಗೆ ಅಂತಂದ್ ಹೇಳ್ತೀವಿ. ಇಲ್ಲಿ ಅಪೋಸಿಟ್ ವರ್ಡ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ರೀಟ್ರೀಟ್, ಹಿಂದ್ ಹೋಗೋದು. ಸೊ ಪರೇಡ್ ಮಾಡೋದು ಅಥವಾ ಹಿಂದ್ ಹೋಗೋದು, ರೀಟ್ರೀಟ್ ಅಂತಂದ್ ಹೇಳ್ತೀವಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ, ಸೊ ಇವುಗಳಿಗಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಅಪೋಸಿಟ್ ವರ್ಡ್ಸ್ ಅಥವಾ ಆಂಟೋನಿಮ್ಸ್ ಗಳಂತಂದ್ ಹೇಳ್ತೀವಿ. ಸೇಮ್ ಅದೇ ರೀತಿಯಾಗಿ ನೆಕ್ಸ್ಟ್ ವರ್ಡ್ ನೋಡ್ರಿ, ಏನಂತಂದೈತೆ ಅಂದ್ರೆ ಅರೋಗಂಟ್ ಅಂತಂದೈತೆ. ಅರೋಗಂಟ್ ಅಂತಂದ್ ಹೇಳಿದ್ರೆ ನಾವ್ ಇಲ್ಲಿ ಏನ್ ಹೇಳ್ತೀವಿ, ಅಹಂಕಾರ. ಅರೋಗಂಟ್ ಅಂತಂದ್ ಹೇಳಿದ್ರೆ ಅಹಂಕಾರ. ಇದ್ರ ವಿರುದ್ಧ ಪದ ಏನಾಗತ್ತ, ಅಹಂಕಾರದ ಏನಪ್ಪಾ ಅಂತಂದ್ರೆ ವಿರುದ್ಧ ಪದ ನಾವು ಹುಡುಕ್ಬೇಕು ಇವಾಗ. ಸೊ ಅಹಂಕಾರ ಅಂತಂದ್ ಹೇಳಿದ್ರೆ ತುಂಬಾ ಜಾಸ್ತಿ ಮೇರೆಯವರು ಅಂತ ಹೇಳ್ತಾರೆ. ತುಂಬಾ ಎಲ್ಲಾನು ಜಾಸ್ತಿ ಇರುತ್ತೆ. ಅಹಂಕಾರ ಅಂದ್ರೆ ಅದ್ರದ್ದು ತುಂಬಾ ಅಪೋಸಿಟ್ ವರ್ಡ್ ಕನ್ನಡದಾಗ ಇನ್ನೊಂದ್ ಏನಾಗುತ್ತೆ ಅಂದ್ರೆ ವಿನಯ ಅಂತಂದ್ ಹೇಳ್ತೀವಿ. ತುಂಬಾ ವಿನಯವಾಗಿರ್ಬೇಕು ಅಂತಂದ್ ಹೇಳಿ ಅಂತ ಕ್ವಶನ್ ನೋಡ್ಕೋಬೇಕು. ಎವರೇಜ್ ಅಂದ್ರೆ ಏನು, ಎವರೇಜ್ ಅಂತಂದ್ ಹೇಳಿದ್ರೆ ನಾವು ಸರಾಸರಿ ಅಂತೀವಿ. ಎವರೇಜ್ ಅಂದ್ರೆ ಸರಾಸರಿ. ಕ್ಲಮ್ಸಿ ಅಂದ್ರೆ ಏನು, ಕ್ಲಮ್ಸಿ ಅಂತಂದ್ ಹೇಳಿದ್ರೆ ಅಸಮರ್ಪಕ. ಕ್ಲಮ್ಸಿ ಅಂತಂದ್ ಹೇಳಿದ್ರೆ ಅಸಮರ್ಪಕ ಅಂತಂದ್ ಹೇಳ್ತೀವಿ. ಅದಾದ ನಂತರ ಹಂಬಲ್ ಅಂತಂದ್ ಹೇಳಿದ್ರೆ ವಿನಯತೆ. ಹಂಬಲ್ ಅಂತಂದ್ ಹೇಳಿದ್ರೆ ವಿನಯಶೀಲ ಅಥವಾ ವಿನಯತೆ. ಕ್ರೀಪಿ ಅಂತಂದ್ ಹೇಳಿದ್ರೆ ಭೀಕರವಾಗಿರೋದಕ್ಕೆ, ತುಂಬಾ ಕ್ರೀಪಿ ಆಗೈತೆ, ಭೀಕರವಾಗೈತೆ ಅಂತಂದ್ ಹೇಳ್ತೀವಿ. ಹಂಗಾದ್ರೆ ಇಲ್ಲಿ ನೋಡ್ರಿ, ಸೊ ಅರೋಗಂಟ್ ಅಪೋಸಿಟ್ ವರ್ಡ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಹಂಬಲ್ ಅಂತಂದ್ ಹೇಳ್ತೀವಿ. ಸೊ ಅರೋಗಂಟ್ ಅಪೋಸಿಟ್ ವರ್ಡ್ ಏನಾಗತ್ತೆ, ಹಂಬಲ್ ಅಂತಂದ್ ಹೇಳಾಗತ್ತ. ಆಮೇಲೆ ಉಳಿದಿರೋದ್ನು ನೋಡ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್, ಈಗ ಎವರೇಜ್ ಆಗೈತೆ, ಏನೋ ಒಂದ್ ಥಿಂಗ್ಸ್ ಗಳನ್ನ ತಗೊಂಡ್ರೆ ತುಂಬಾ ಎವರೇಜ್ ಆಗೈತೆ ಅಂತಂದ್ ಹೇಳ್ತೀವಲ್ಲ. ಸೊ ಅದ್ರದ್ದು ಅಪೋಸಿಟ್ ವರ್ಡ್ ಏನಾಗತ್ತೆ ಅಂದ್ರೆ ಎಕ್ಸೆಪ್ಷನಲ್ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ, ಎಕ್ಸೆಪ್ಷನಲ್ ಅಂತಂದ್ ಹೇಳಿದ್ರೆ ತುಂಬಾ ಅಪರೂಪವಾಗೈತೆ. ಎವರೇಜ್ ಆಗಿ ಎಲ್ಲಾ ಕಡೆ ಸಿಗಂಗಿಲ್ಲ. ಎಕ್ಸೆಪ್ಷನಲ್ ತುಂಬಾ ಅಪರೂಪವಾಗೈತೆ ಅಂತಂದ್ ಹೇಳ್ತೀವಲ್ಲ, ಎಕ್ಸೆಪ್ಷನಲ್. ಅದಾದ ನಂತರ ಕ್ಲಮ್ಸಿ ಅಥವಾ ಕ್ಲಮ್ಸಿ ನೀವ್ ಹೆಂಗ್ ಪ್ರೊನೌನ್ಸ್ ಮಾಡ್ತೀರಿ ನಿಮಗ್ ಬಿಟ್ಟಿದ್ದ, ನಾವು ವರ್ಡ್ಸ್ ಅಷ್ಟೇ ಹೇಳಾವ. ಇದ್ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಅಸಮರ್ಪಕ. ಅಂದ್ರೆ ಇಲ್ಲಿ ಸಮರ್ಪಕ ಅಂತ ಬರ್ಬೇಕು. ಅಂದ್ರೆ ನಾವ್ ಏನಂತ ಹೇಳ್ತೀವಿ, ಸ್ಕಿಲ್ಫುಲ್ ಅಂತಂದ್ ಹೇಳ್ಬೋದು. ಏನಂತ ಹೇಳ್ಬೋದು, ಸ್ಕಿಲ್ಫುಲ್ ಅಂತಂದ್ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಕ್ರೀಪಿ ಅಂತಂದ್ ಐತೆ. ತುಂಬಾ ಭೀಕರವಾಗಿರೋದು. ಆ ತರ ಹಿಂಗಿರಂಗಿಲ್ಲ, ಫ್ರೆಂಡ್ಲಿ ಆಗಿರೋನು ಅಂತಂದ್ ಹೇಳಿ. ಸ್ನೇಹ ಪರವಾಗಿರೋನು ಅಂತಂದ್ ಹೇಳಿ ಫ್ರೆಂಡ್ಲಿ ಅಂತಂದ್ ಹೇಳ್ತೀವಿ. ಸೊ ಅಲ್ಲಿ ವರ್ಡ್ಸ್ ಗಳು ಮೇ ಬಿ ಡಿಫ್ರೆಂಟ್ ಆಗ್ಬೋದು. ಮತ್ತೆ ಇವುಗಳನ್ನ ಏನಂತಂದ್ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ,
ಇದು ಇಲ್ಲಿವರೆಗೂ ಏನ್ ನಾವು ಕಲ್ತ್ವಲ್ಲ, ಇದನ್ನ ನಾವು ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾನ. ಈ ತರ ವರ್ಡ್ಸ್ ಗಳನ್ನ ಕೊಟ್ಬಿಟ್ಟು ಅದ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ನಮಗ ಕ್ವಶನ್ಸ್ ಗಳನ್ನ ಕೇಳ್ತಾನ. ಅದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಟೈಪ್ 2 ಕ್ವಶನ್ ಇದು. ಟೈಪ್ 2 ಕ್ವಶನ್ಸ್ ಗಳು. ಈ ತರ ಕ್ವಶನ್ಸ್ ಗಳನ್ನು ಇವಾಗ SSC GD ಒಳಗಡೆ ಕೇಳ್ತಿದಾನ ರೀಸೆಂಟ್ ಆಗಿ. ಈ ತರ ಒಂದು ಸೆಂಟೆನ್ಸ್ ಅನ್ನ ಕೊಡ್ತಾನ. ದ ವೈಡ್ ಸ್ಪ್ರೆಡ್ ಡ್ಯಾಶ್ ಡ್ಯಾಶ್ ಆಫ್ ದ ನ್ಯಾಚುರಲ್ ವರ್ಲ್ಡ್ ಥ್ರೆಟನ್ಸ್ ದ ಫುಡ್ ವಿ ಈಟ್. ಆಮೇಲೆ ನೆಕ್ಸ್ಟ್ ದ ವಾಟರ್ ವಿ ಡ್ರಿಂಕ್ ಅಂಡ್ ದ ಏರ್ ವಿ ಬ್ರೀತ್ ಅಂತಂದೇಳಿ ಇವೇನೇನೋ ಕೊಟ್ಟಿದಾನ ದೊಡ್ಡ ದೊಡ್ಡ. ಸರ್ ಯಾವ ಓದ್ತಾರಿ, ಯಾವಾಗ ಅರ್ಥ ಆಗತೈತಿ, ನಮಗೂ ಹಂಗ ಅನ್ಸೈತೆ, ಏಲ್ ಅರ್ಥ ಆಗೋದ್ರಿ. ಬಟ್ ಆದ್ರೆ ಇಲ್ಲಿ ಒಂದ್ ಏನೋ ಒಂದು ವರ್ಡ್ ಅನ್ನ ಕೊಟ್ಟಿದ ನೋಡ್ರಿ ಅವ. ಇಲ್ಲಿ ಒಂದು ವರ್ಡ್ ಅನ್ನ ಕೊಟ್ಟಿದಾನಲ್ಲ ಬ್ರಕೆಟ್ ಒಳಗಡೆ, ಆ ವರ್ಡ್ ಅಪೋಸಿಟ್ ಪದವನ್ನ ನಾವಿಲ್ಲಿ ಏನ್ ಮಾಡ್ಬೇಕಂತಂತ ಹೇಳಿದ್ರೆ ಬರಿಬೇಕಾಗತ್ತ. ಅವಾಗ ಆ ಸೆಂಟೆನ್ಸ್ ಕರೆಕ್ಟ್ ಆಗತ್ತ. ಕ್ಲಿಯರ್? ಇದನ್ನ ನಾವು ಅರ್ಥ ಮಾಡ್ಕೊಂಡು ದ ವೈಡ್ ಸ್ಪ್ರೆಡ್ ಡಿಸ್ಟ್ರಕ್ಷನ್ ಆಫ್ ದಿ ನ್ಯಾಚುರಲ್ ವರ್ಲ್ಡ್. ಈಗ ಹೆಂಗಂತಂದ್ರೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ನಾವು ನೇಚರ್ ಅನ್ನ ಧ್ವಂಸ ಮಾಡಿದ್ವಿ. ಡಿಸ್ಟ್ರಕ್ಷನ್ ಅಂತಂದ್ ಹೇಳಿದ್ರೆ ನಾವ್ ಏನಂತ ಹೇಳ್ತೀವಿ, ನಾಶ ಮಾಡುವುದು ಅಂತಂದ್ ಹೇಳ್ತೀವಿ. ನಾಶ ಮಾಡಿದ್ವಿ ಅಂತಂದ್ ಹೇಳಿದ್ರೆ ನ್ಯಾಚುರಲ್ ವರ್ಲ್ಡ್ ಅಥವಾ ನೇಚರ್ ಅನ್ನ ನಾಶ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಥ್ರೆಟನ್ಸ್ ದಿ, ಏನ್ ಥ್ರೆಟನ್ ಮಾಡುತ್ತ, ಥ್ರೆಟನ್ಸ್ ಮಾಡುತ್ತ, ಏನ್ ಮಾಡುತ್ತ, ಫುಡ್ ವಿ ಈಟ್, ನಾವ್ ಏನ್ ತಿಂತೀವಲ್ಲ ಅದನ್ನೇನಪ್ಪಾ ಅಂತಂದ್ರೆ ಹಾಳು ಮಾಡುತ್ತ. ವಾಟರ್ ವಿ ಡ್ರಿಂಕ್, ಸೊ ಅದು ಕೂಡ. ಅದಾದ ನಂತರ ಏರ್ ವಿ ಬ್ರೀತ್. ಸೊ ನೇಚರ್ ಅನ್ನ ನಾವೆಲ್ಲಾದ್ರೂ ನಾಶ ಮಾಡಿದ್ವಿ ಅಂತಂದ ಹೇಳಿದ್ರೆ, ವೈಡ್ ಸ್ಪ್ರೆಡ್ ಆಗಿ ಡಿಸ್ಟ್ರಕ್ಷನ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಮೇ ಬಿ ಊಟ ಸಿಗಂಗಿಲ್ಲ, ಇಲ್ಲಾಂದ್ರೂ ಅದು ಕೂಡ ಏನಂತಂದ ಹೇಳಿದ್ರೆ ಹೊಲಸಾಗತ್ತ. ನಾವು ಕುಡಿಯೋ ನೀರು ಕೂಡ ಸಿಗಂಗಿಲ್ಲ ಅಥವಾ ಹೊಲಸಾಗತ್ತ. ನಾವು ಅಂದ್ರೆ ನಾವು ಉಸಿರಾಟ ಮಾಡುವಂತ ಗಾಳಿ ಕೂಡ ಏನಂತಂದ ಹೇಳಿದ್ರೆ ಥ್ರೆಟನ್ಸ್ ಆಗ್ಬಹುದು. ಸೊ ಆ ರೀತಿಯಾಗಿ ಒಂದು ವರ್ಡ್ ಅನ್ನ ಕೊಟ್ಟಿದಾನೆ, ಡಿಸ್ಟ್ರಕ್ಷನ್ ಅಂತಂದ ಹೇಳಿದ್ರೆ ಇಲ್ಲಿ ನಾಶ ಮಾಡುವುದು ಅಂತಂದ ಹೇಳಿ. ಅದ್ರದ್ದು ಅಪೋಸಿಟ್ ವರ್ಡ್ ಅನ್ನ ನಾವು ಇಲ್ಲಿ ಏನಂತಂದ ಹೇಳಿದ್ರೆ ಕಂಡುಹಿಡಿಬೇಕಾಗತ್ತ. ಇಲ್ಲಿ ನೋಡ್ರಿ ಚಾಯ್ಸ್ ಅಂತಂದ ಐತೆ. ಡಿಸ್ಟ್ರಕ್ಷನ್ ಮತ್ತು ಚಾಯ್ಸ್ಗೂ ಏನಾದ್ರೂ ಸಂಬಂಧ ಐತೆ ಅಂತ ಬರಂಗಿಲ್ಲ. ಚಾಯ್ಸ್ ಅಂದ್ರೆ ಏನು, ಆಯ್ಕೆ ಅಂತಂದೇಳಿ. ಸೊ ಅದಕ್ಕೋಸ್ಕರ ಇದನ್ನ ನಾವು ತೆಗೆದು ಹಾಕ್ತಿವಿ. ಸೇಮ್ ಅದೇ ತರ ಕಂಡೀಷನ್ ಅಂತಂದೈತೆ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಕಂಡೀಷನ್ ಅಂತಂದೈತೆ. ಕಂಡೀಷನ್ ಅಂದ್ರೂ ಬರಂಗಿಲ್ಲ. ಕಂಡೀಷನ್ ಅಂತಂದ ಹೇಳಿದ್ರೆ ಏನು, ಸ್ಥಿತಿ ಅಂತಂದ ಹೇಳ್ತೀವಿ. ಡಿಸ್ಟ್ರಕ್ಷನ್ ಕಂಡೀಷನ್ ಅಂತಂದ ಹೇಳಿ ಬರಂಗಿಲ್ಲಲ್ಲ. ಅದಾದ ನಂತರ ಸರ್ ನೋಡ್ರಿ ಇವೆರಡು ಕಾಂಟ್ರಿಬ್ಯೂಷನ್ ಅಂಡ್ ಕ್ರಿಯೇಷನ್. ಕಾಂಟ್ರಿಬ್ಯೂಷನ್ ಅಂತಂದ ಹೇಳಿದ್ರ ಕೊಡುಗೆ ಅಂತಂದ ಹೇಳ್ತೀವಿ. ಕಾಂಟ್ರಿಬ್ಯೂಷನ್ ಅಂತಂದ ಹೇಳಿದ್ರೆ ಅವಂದ್ ಎಷ್ಟು ಕಾಂಟ್ರಿಬ್ಯೂಷನ್ ಐತಿ. ಈಗ ಒಂದ್ ಪಾರ್ಟಿ ಮಾಡ್ತಿರ್ತೀರಿ, ಅಲ್ಲೇನಪ್ಪಾ ಅಂತಂದ್ ಚಿಕನ್ ರೆಡಿ ಮಾಡ್ಬೇಕು, ಎಲ್ಲಾರು ಒಂದ್ ₹50 ಹಾಕ್ತಿರಲ್ಲ. ಒಬ್ನೇನಪ್ಪಾ ಅಂತಂದ ಹೇಳಿದ್ರೆ ಅವ್ನ್ ಹಾಕಿರೋದಿಲ್ಲ, ಅವ್ನ್ ಕಾಂಟ್ರಿಬ್ಯೂಷನ್ ಎಷ್ಟ್ ಮಾಡಿದ ಅಂತ ಕೇಳ್ತಾರಲ್ಲ. ಕಾಂಟ್ರಿಬ್ಯೂಷನ್ ಅವ್ನ್ ಕೊಡುಗೆ ಎಷ್ಟೈತಿ ಇದ್ರೊಳಗ ಅಂತಂದೇಳಿ ಅದು. ಸೊ ಅದು ಕೂಡ ಬರಂಗಿಲ್ಲ. ಅಂದ್ರೆ ಇಲ್ಲಿ ಏನ್ ಬರತ್ತಂದ್ರ ಕ್ರಿಯೇಷನ್. ಸೊ ಕ್ರಿಯೇಷನ್ ಅಂತಂದ ಹೇಳಿದ್ರೆ ಸೃಷ್ಟಿ ಮಾಡುವುದು ಅಂತಂದೇಳಿ. ಸೊ ನಾಶ ಮಾಡುವುದು ಅದ್ರದ್ದು ಅಪೋಸಿಟ್ ವರ್ಡ್ ಏನಪ್ಪಾ ಅಂತಂದ್ರೆ ಅದ್ರ ಸೃಷ್ಟಿ ಮಾಡುವುದು ಅಂತಂದೇಳಿ. ಕ್ರಿಯೇಷನ್, ಡಿಸ್ಟ್ರಕ್ಷನ್, ಅದ್ರ ಅಪೋಸಿಟ್ ವರ್ಡ್ ಕ್ರಿಯೇಷನ್ ಅಂತಂದ ಹೇಳ್ತೀವಿ. ಕ್ಲಿಯರ್? ಸೇಮ್ ಅದೇ ರೀತಿಯಾಗಿ ಉಳಿದದ್ದು. ಸೊ ಈಗ ನೋಡ್ರಿ ಕಾಂಟ್ರಿಬ್ಯೂಷನ್ ಅಂತ ಬಂತು, ಇದ್ರದ್ದು ಅಪೋಸಿಟ್ ವರ್ಡ್ ನ ಏನ್ ಹೇಳ್ತೀನಿ ಅಂದ್ರೆ ಡಿಡಕ್ಷನ್ ಅಂತಂದ ಹೇಳ್ತೀವಿ. ಡಿಡಕ್ಷನ್ ಅಂತಂದ ಹೇಳಿದ್ರೆ ಕಡಿತ. ಕಾಂಟ್ರಿಬ್ಯೂಷನ್ ಮಾಡಂಗಿಲ್ಲ, ಅದ್ರೊಳಗಿಂದ ತೆಗೆದು ಕೊಟ್ಬಿಡೋದು, ಡಿಡಕ್ಷನ್ ಅಂತಂದ ಹೇಳ್ತೀವಿ. ಆಮೇಲೆ ಕಂಡೀಷನ್. ಕಂಡೀಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಸ್ಥಿತಿ ಅಂತಂದ ಹೇಳ್ತೀವಿ. ಅದಕ್ಕೇನ್ ಅಂತ ಅಪೋಸಿಟ್ ವರ್ಡ್ ಏನಿಲ್ಲ. ಆಮೇಲೆ ಚಾಯ್ಸ್ ಅಂತಂದ ಹೇಳಿ ಬರುತ್ತೆ. ಚಾಯ್ಸ್ ಇದ್ದು ಆಯ್ಕೆ. ಆಮೇಲೆ ನೆಕ್ಸ್ಟ್ ಅದ್ರದ್ದು ಏನ್ ಬರಂಗಿಲ್ಲ, ಜಸ್ಟ್ ಇದು ಒಂದು ಕಾಂಟ್ರಿಬ್ಯೂಷನ್ ಅಂಡ್ ಡಿಡಕ್ಷನ್ ಅಂತಂದ ಹೇಳಿ ಇದ್ರಲ್ಲಿ ನೆನ್ಪಿಟ್ಕೊಡ್ರಿ. ಉಳ್ದದ್ನ ನಾವು ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ನೋಡ್ರಿ ವರ್ಡ್ ಏನಪ್ಪಾ ಅಂತಂದ ಹೇಳಿದ್ರೆ ಡೈಂಟಿ ಅಂತಂದ ಹೇಳ್ತೀವಿ. ಸೊ ಇದ್ರದ್ದು ಮೀನಿಂಗ್ ಏನಂತಂದ ಹೇಳಿದ್ರೆ ಸೂಕ್ಷ್ಮ ಸೊಗಸಾದ ಅಂತಂದ ಹೇಳ್ತೀವಿ. ಸೂಕ್ಷ್ಮ ಸೊಗಸಾದ ಅಂತಂದ ಹೇಳಿ. ಇದ್ರದ್ದು ಅಪೋಸಿಟ್ ವರ್ಡ್ ಏನ್ ಬರುತ್ತಪ್ಪ ಅಂತಂದ ಹೇಳಿದ್ರೆ ಇನ್ ಎಲಿಗೆಂಟ್ ಅಂತಂದ ಹೇಳ್ತೀವಿ. ಏನಂತ ಬರುತ್ತೆ, ಇನ್ ಎಲಿಗೆಂಟ್ ಅಂತಂದ ಹೇಳಿ ಬರುತ್ತೆ. ಇದ್ರ ಮೀನಿಂಗ್ ಏನಂತಂದ ಹೇಳಿದ್ರೆ ಅಶಿಷ್ಟ ಅಂತಂದ ಹೇಳಿ. ತುಂಬಾ ಒಂಥರ ರಫ್ ಆಗಿರೋದು, ಅಶಿಷ್ಟ, ಇನ್ ಎಲಿಗೆಂಟ್ ಅಂತಂದ ಹೇಳ್ತೀವಿ. ಅದಾದ ನಂತರ ಕೆಲವೊಂದು ವರ್ಡ್ಸ್ ಗಳು ಬರ್ತವೆ. ಕ್ರಿಟಿಕಲ್ ಅಂತಂದ್ ಬಂತು. ಈಗ ಇದನ್ನ ನಾವು ಯೂಸ್ ಮಾಡ್ಕೊಂಡು ನಮ್ ಡೇ ಟು ಡೇ ಲೈಫ್ ಅಲ್ಲಿ ಈಗ ಒಂದ್ ಯಾವ್ದೋ ಒಂದು ಕಂಡೀಷನ್ ಐತೆ, ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಕ್ರಿಟಿಕಲ್ ಕಂಡೀಷನ್ ಅಂತಂದ ಹೇಳ್ತೀವಿ. ಕ್ರಿಟಿಕಲ್ ಕಂಡೀಷನ್. ಕ್ರಿಟಿಕಲ್ ಅಂತಂದ ಹೇಳಿದ್ರೆ ವಿಮರ್ಶನಾತ್ಮಕ. ನಿಮ್ಗೆ ಕ್ರಿಟಿಕಲ್ ಕಂಡೀಷನ್ ಅಂದ ತಕ್ಷಣ ನಿಮ್ಗೆ ಅರ್ಥ ಆಗಿರ್ತೈತೆ ಅದ್ರ ಮೀನಿಂಗ್. ಸೊ ಹಂಗಂದ್ರ ನಾವು ಅದ್ರದ್ದು ಅಪೋಸಿಟ್ ವರ್ಡ್ ಏನಂತ ಹೇಳ್ತೀವಿ ಅಂತಂದ ಹೇಳಿದ್ರೆ ಸಪೋರ್ಟಿವ್ ಕಂಡೀಷನ್ ಅಂತಂದೇಳಿ. ಏನಂತಂದ ಹೇಳ್ತೀವಿ, ಸಪೋರ್ಟಿವ್ ಕಂಡೀಷನ್. ಅಂದ್ರೆ ಬೆಂಬಲವಾಗಿರೋದು ಅಂತಂದ ಹೇಳಿ, ಸಪೋರ್ಟಿವ್ ಅಂತಂದ ಹೇಳಿ. ಕ್ಲಿಯರ್ ಎಲ್ರಿಗೂ? ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಅದಾದ ನಂತರ ಟಿಮಿಡ್ ಅಂತಂದ ಹೇಳಿ ಬರುತ್ತೆ. ಟಿಮಿಡ್ ಅಂತಂದ ಹೇಳಿದ್ರೆ ಭಯಭೀತ. ಭಯಭೀತವಾಗಿರೋದು ಟಿಮಿಡ್ ಅಂತಂದ ಹೇಳ್ತೀವಿ. ಅದ್ರ ಅಪೋಸಿಟ್ ವರ್ಡ್ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಬೋಲ್ಡ್. ತುಂಬಾ ಧೈರ್ಯವಂತವಾಗಿರೋದು. ತುಂಬಾ ಬೋಲ್ಡ್ ಆಗಿರೋ, ಏನ್ ಬೋಲ್ಡ್ ಆಗಿದಲ್ಲ, ಏನ್ ಧೈರ್ಯವಂತ ಇದೆ ಅಂತ ಹೇಳ್ತೀವಲ್ಲ, ತುಂಬಾ ಬೋಲ್ಡ್ ಆಗಿರೋದು ಟಿಮಿಡ್. ಆಮೇಲೆ ಬೋಲ್ಡ್ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಕ್ವಶನ್ ಸೇಮ್ ಇದೇ ರೀತಿಯಾಗಿ ಬರುತ್ತೆ ನೋಡ್ರಿ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಇದು ಟೈಪ್ 3 ಕ್ವಶನ್ಸ್ ಗಳಂತಂದ ಹೇಳ್ತೀವಿ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಟೈಪ್ 3 ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಅಪೋಸಿಟ್ ವರ್ಡ್ ಆಫ್ ದ ಅಂಡರ್ಲೈನ್ಡ್
ವರ್ಡ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್ ಟು ಫಿಲ್ ಇನ್ ದ ಬ್ಲಾಂಕ್ ಅಂತಂದೇಳಿ, ಅಂಡರ್ಲೈನ್ ವರ್ಡ್ ಅಂತಂದೇಳಿ. ಇಲ್ಲಿ ಅಂಡರ್ಲೈನ್ ಪದ ಯಾವ್ದಂತಂದ್ ಹೇಳಿದ್ರೆ ಮಿಸ್ ಆಗೈತಿ, ಈ ಡೆಲಿಬ್ರೇಟ್ ಅಂತಂದ್ ಹೇಳ್ತೀವಿ. ದ ಪೊಲೀಸ್ ಥಾಟ್ ದಟ್ ದ ಥೆಫ್ಟ್ ವಾಸ್ ಡೆಲಿಬರೇಟ್ ಅಂತಂದ್ ಹೇಳಿ. ಡೆಲಿಬರೇಟ್ ಅಂತಂದ್ ಹೇಳಿದ್ರೆ ನಾವು ಪ್ಲಾನಡ್ ಅಂತಂದ್ ಹೇಳ್ತೀವಿ. ಡೆಲಿಬರೇಟ್ ಅಂತಂದ್ ಹೇಳಿದ್ರೆ ಪ್ಲಾನಡ್ ಅಂದ್ರೆ ಉದ್ದೇಶ ಪೂರ್ವಕವಾದ ಅಂತಂದ್ ಹೇಳ್ತೀವಿ. ಸೊ ಇದ್ರದ್ದು ಅಪೋಸಿಟ್ ವರ್ಡ್ ಅನ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ರಿ, ಎಕ್ಸ್ಪೆಕ್ಟೆಡ್, ಪ್ಲಾನ್ಡ್, ಅದಾದ ನಂತರ ಪ್ರಿಪೇರ್ಡ್. ಪ್ಲಾನ್ಡ್ ಅಂತಂದ್ ಹೇಳಿದ್ರೆ ಇದು ಸಿನೋನಿಮ್ ಆಯ್ತು, ಸಮಾನಾರ್ಥಕ ಪದ. ಪ್ರಿಪೇರ್ಡ್ ಅಂತಂದ್ ಹೇಳಿ ಆಲ್ಮೋಸ್ಟ್ ಬರುತ್ತೆ, ಅಂದ್ರೆ ಅವ್ನು ಆಲ್ರೆಡಿ ಪ್ರಿಪೇರ್ ಆಗಿದ್ದ ಅಂತ ಪ್ರಿಪೇರ್ಡ್. ಆಮೇಲೆ ಎಕ್ಸ್ಪೆಕ್ಟೆಡ್ ಇವೆಲ್ಲ ಬರಂಗಿಲ್ಲ. ಅಂದ್ರೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಅನ್ಇಂಟೆನ್ಷನಲ್ ಅಂತಂದ್ ಹೇಳಿ ಬರುತ್ತೆ. ಡೆಲಿಬ್ರೇಟ್ ಅಪೋಸಿಟ್ ವರ್ಡ್ ಏನಾಗತ್ತಂದ್ರ ಅನ್ಇಂಟೆನ್ಷನಲ್ ಅಂತಂದ್ ಹೇಳಿ ಆಗತ್ತ. ನೆಕ್ಸ್ಟ್ ನೋಡ್ರಿ, ಅದೇ ರೀತಿಯಾಗಿ ಏನ್ ಬರುತ್ತಂತಂದ್ರೆ ಅಬೇಟ್ ಅಂತಂದ್ ಹೇಳಿ ಬರುತ್ತೆ. ಅಬೇಟ್ ಅಂತಂದ್ ಹೇಳಿದ್ರ ಕಡಿಮೆ ಮಾಡು ಅಥವಾ ತಗ್ಗಿಸು ಅಂತಂದ್ ಹೇಳಿ, ಕಡಿಮೆ ಮಾಡು ಅಥವಾ ತಗ್ಗಿಸು ಅಂತಂದ್ ಹೇಳ್ತೀವಿ. ಅದೇ ರೀತಿಯಾಗಿ ನಾವು ನೋಡ್ಕೊಂತ ಹೋಗೋನು, ಇಲ್ಲಿ ಅಪೋಸಿಟ್ ವರ್ಡ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಕಡಿಮೆ ಮಾಡೋದು ಅಂದ್ರೆ ಜಾಸ್ತಿ ಮಾಡೋದು ಅಂತಂದ್ ಹೇಳ್ತೀವಿ. ಅಂದ್ರೆ ಇಂಟೆನ್ಸಿಫೈ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ ಅಂದ್ರೆ ಇಂಟೆನ್ಸಿಫೈ. ಇಂಟೆನ್ಸಿಫೈ ಅಂತಂದ್ ಹೇಳಿದ್ರೆ ಜಾಸ್ತಿ ಮಾಡೋದು ಅಥವಾ ಗಟ್ಟಿಗೊಳಿಸೋದು ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಅದರ್ ವರ್ಡ್ಸ್ ಗಳು ನೋಡ್ರಿ, ಕನ್ಸ್ಯೂಮ್ ಅಂತಂದ್ ಐತೆ. ಕನ್ಸ್ಯೂಮ್ ಅಂತಂದ್ ಹೇಳಿದ್ರೆ ಬಳಸುವುದು, ಬಳಕೆ ಮಾಡು, ಬಳಸಿಕೊಳ್ಳುವಂತ ಕನ್ಸ್ಯೂಮ್. ಅಂದ್ರ ಇದ್ರದ ಅಪೋಸಿಟ್ ವರ್ಡ್ ಏನ್ ಬರತ್ತಂತಂದ್ ಹೇಳಿದ್ರ ಪ್ರೊಡ್ಯೂಸ್. ಸೊ ಅದ್ರದ್ದು ಅಪೋಸಿಟ್ ವರ್ಡ್ ಏನಾಗತ್ತೆ, ಪ್ರೊಡ್ಯೂಸ್ ಅಂತಂದ್ ಹೇಳ್ತೀವಿ, ಉತ್ಪಾದನೆ ಮಾಡು. ಆಮೇಲೆ ನೆಕ್ಸ್ಟ್ ಸಪ್ಲೈ ಅಂತಂದ್ ಹೇಳಿ ಬರುತ್ತೆ. ಸಪ್ಲೈ ಅಂತಂದ್ ಹೇಳಿದ್ರೆ ಕನ್ನಡದಾಗ ಪೂರೈಕೆ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ, ಪೂರೈಕೆ ಅಂತಂದ್ ಹೇಳ್ತೀವಿ. ಇದ್ರ ಅಪೋಸಿಟ್ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಹಿಡಿದಿಟ್ಕೊಳ್ಳೋದು, ವಿತ್ ಹೋಲ್ಡ್ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ, ವಿತ್ ಹೋಲ್ಡ್, ತಡೆ ಹಿಡಿಯೋದು. ಆಮೇಲೆ ನೆಕ್ಸ್ಟ್ ಇನ್ನೊಂದೈತಿ ರೆಡ್ಯೂಸ್ ಅಂತಂದ್ ಐತಿ ನೋಡ್ರಿ. ಏನೈತಿಪಾ ಅಂತಂದ್ ಹೇಳಿದ್ರೆ ರೆಡ್ಯೂಸ್ ಅಂತಂದ್ ಹೇಳಿದ್ರೆ ಕಡಿಮೆ ಮಾಡೋದು. ಸೊ ರೆಡ್ಯೂಸ್ ಅಂತಂದ್ ಹೇಳಿದ್ರೆ ಕಡಿಮೆ ಮಾಡೋದು. ಸೊ ರೆಡ್ಯೂಸ್ ಆಮೇಲೆ ಇನ್ಕ್ರೀಸ್ ಅಂತಂದ್ ಹೇಳ್ತೀವಲ್ಲ, ರೆಡ್ಯೂಸ್ ಮಾಡು, ಇನ್ಕ್ರೀಸ್ ಮಾಡು ಅಂತಂದ್ ಹೇಳ್ತೀವಲ್ಲ, ಅಪೋಸಿಟ್ ವರ್ಡ್ಸ್ ಗಳು ಆಗ್ತಾವು. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ. ಏನ್ ಕೇಳಿದಾನ, ಡಿಜೆಕ್ಷನ್ ಅಂತ ಕೇಳಿದಾನ. ಡಿಜೆಕ್ಷನ್ ದ ಅಪೋಸಿಟ್ ವರ್ಡ್ ಏನು? ಮೊದಲು ಡಿಜೆಕ್ಷನ್ ಅಂತ ಅಂದ್ರೆ ಏನು? ಡಿಜೆಕ್ಷನ್ ಅಂತಂದ್ ಹೇಳಿದ್ರೆ ನಿರಾಸೆ ಆಗೋದು, ವಿಷಾದ ವ್ಯಕ್ತಪಡಿಸುವುದು, ಡಿಜೆಕ್ಷನ್. ಸೊ ನಿರಾಸೆ ಅಂತಂದ್ ಹೇಳ್ತೀವಿ. ಏನೋ ಒಂದು ಆಸೆ ಇಟ್ಕೊಂಡಿರ್ತ, ಅದ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ನಿರಾಸೆ ಆಗತ್ತಲ್ಲ, ಅದೇ ಡಿಜೆಕ್ಷನ್. ಸೊ ಇದ್ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಅಪೋಸಿಟ್ ವರ್ಡ್ ಏನಾಗತ್ತ ಅಂತಂದ್ ಹೇಳಿದ್ರೆ ಚಿಯರ್ ಅಂತಂದ್ ಹೇಳ್ತೀವಿ. ಚಿಯರ್ ಅಂತಂದ್ ಹೇಳಿದ್ರೆ ಖುಷಿಯಾಗಿರೋದು ಅಥವಾ ಸಂತೋಷ ಪಡೋದು. ಈಗ ಏನಾದ್ರು ಒಂದ್ ಸಕ್ಸಸ್ ಆಯ್ತು ಅಂತಂದ್ ಹೇಳಿದ್ರೆ ಚಿಯರ್ಸ್ ಅಂತಂದ್ ಹೇಳ್ತೀವಲ್ಲ, ಅಂದ್ರ ಆಸೆ, ಅಂದ್ರ ಸಂತೋಷವಾಗಿರೋದು ಅಂತಂದ್ ಹೇಳಿ. ಡಿಜೆಕ್ಷನ್ದು ಅಪೋಸಿಟ್ ವರ್ಡ್ ಚಿಯರ್ ಅಂತಂದ್ ಹೇಳ್ತೀವಿ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ ಒಂದ್ ಬರಂತ ಮಾಲ್ ನ್ಯೂಟ್ರಿಷನ್ ಅಂತಂದ್ ಹೇಳ್ಬೋದು. ಮಾಲ್ ನ್ಯೂಟ್ರಿಷನ್ ಅಂತಂದ್ ಹೇಳಿದ್ರೆ ಆಹಾರದ ಕೊರತೆ ಅಂತಂದ್ ಹೇಳ್ತೀವಿ. ಸೊ ಹಂಗಾದ್ರೆ ಇದ್ರದ್ದು ಅಪೋಸಿಟ್ ವರ್ಡ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ನ್ಯೂಟ್ರಿಷನ್. ಸೊ ಮಾಲ್ ನ್ಯೂಟ್ರಿಷನ್ ಅಪೋಸಿಟ್ ವರ್ಡ್ ಏನಂತಂದ್ ಹೇಳಿದ್ರೆ ನ್ಯೂಟ್ರಿಷನ್ ಅಂತಂದ್ ಹೇಳಿ ಬರುತ್ತೆ. ಆಮೇಲೆ ಸ್ಟಾಗ್ನೆನ್ಸಿ. ಸ್ಟಾಗ್ನೆನ್ಸಿ ಅಂತಂದ್ ಹೇಳಿದ್ರೆ ಸ್ಥಿರತೆ. ಸ್ಥಿರತೆಯನ್ನ, ಸ್ಟಾಗ್ನೆನ್ಸ್ ಅನ್ನ ಕಾಪಾಡ್ಕೋಬೇಕು, ಸ್ಥಿರತೆಯನ್ನ ಕಾಪಾಡ್ಕೋಬೇಕು ಅಂತಂದ್ ಹೇಳ್ತೀವಿ. ಹಂಗಾದ್ರೆ ಇದ್ರದ್ದು ಅಪೋಸಿಟ್ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರೋಗ್ರೆಸ್ ಅಂತಂದ್ ಹೇಳ್ತೀವಿ. ಪ್ರೋಗ್ರೆಸ್ ಅಂತಂದ್ ಹೇಳಿದ್ರೆ ಪ್ರಗತಿಯನ್ನ ಹೊಂದುತ್ತಿರ್ಬೇಕು ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ವರ್ಡ್ಸ್ ಗಳು ಏನೇನಿದಾವ, ಅಫೆಕ್ಟಿವ್ ಅಂತಂದ್ ಐತೆ. ಅಫೆಕ್ಟಿವ್ ಅಂತಂದ್ ಹೇಳಿದ್ರೆ ಅಸ್ಪಷ್ಟ, ಸೊ ಕರೆಕ್ಟ್ ಆಗಿ ಕಾಣಿಸಂಗಿರಂಗಿಲ್ಲ, ಅಸ್ಪಷ್ಟ ಅಂತಂದ್ ಹೇಳ್ತೀವಿ. ಹಂಗಾದ್ರ ಇದ್ರಲ್ಲಿ ತುಂಬಾ ವರ್ಡ್ ನೋಡ್ರಿ, ಅಸ್ಪಷ್ಟ. ಡಾರ್ಕ್ ಅನ್ನೋದೊಂದ್ ಬರ್ತೈತಿ ಅಂದ್ರೆ ಬರಂಗಿಲ್ಲ. ಡಾರ್ಕ್ ಅಂತಂದ್ರೆ ನಮ್ಗೆ ಎಲ್ರಿಗೂ ಗೊತ್ತೈತಿ. ಆಮೇಲೆ ಡಲ್ ಅಂದ್ರೆ ಅದು ಬರಂಗಿಲ್ಲ. ಆಮೇಲೆ ಕ್ಲೌಡಿ ಅಂತಂದ್ ಹೇಳಿದ್ರೆ ತುಂಬಾ ಮೋಡ ಕವಿದ ಅಂತಂದ್, ಕ್ಲೌಡಿ. ಸೊ ಮೋಡ ಪೂರ್ಣ, ಮೋಡ ಕವಿದ ಅಂತಂದ್ ಹೇಳ್ತೀವಿ, ಅದು ಬರಂಗಿಲ್ಲ. ಹಂಗಂದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ ಸ್ವಲ್ಪ ಸ್ಪಷ್ಟವಾಗಿರ್ಬೇಕು. ಅಂದ್ರೆ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಟ್ರಾನ್ಸ್ಪರೆಂಟ್. ಥರ್ಡ್ ಆಪ್ಷನ್ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ರೀತಿಯಾಗಿ ಕೆಲವೊಂದು ವರ್ಡ್ಸ್ ಗಳು ಬರ್ತಾವ ನೋಡ್ರಿ. ಈಗ ಡಾರ್ಕ್ ಅಂತ ಬಂತು, ಅದ್ರದ್ದು ಅಪೋಸಿಟ್ ವರ್ಡ್ ಏನಂತಂದ್ ಹೇಳಿದ್ರೆ ಬ್ರೈಟ್ ಅಂತಂದ್ ಹೇಳ್ತೀವಿ. ಸೊ ಡಾರ್ಕ್ ದ ಅಪೋಸಿಟ್ ವರ್ಡ್ ಏನು, ಬ್ರೈಟ್ ಅಂತಂದ್ ಹೇಳ್ತೀವಿ. ನೆನ್ಪಿಟ್ಕೊಡ್ರಿ ಇದನ್ನ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ ಏನೈತಿ, ಎಸ್ಟಾಬ್ಲಿಷ್ ಅಂತಂದೈತೆ. ಎಸ್ಟಾಬ್ಲಿಷ್ ಅಂತಂದ್ ಹೇಳಿದ್ರೆ ನಾವ್ ಏನ್ ಹೇಳ್ತೀವಿ, ಸ್ಥಾಪಿಸು. ಎಸ್ಟಾಬ್ಲಿಷ್ ಅಂತಂದ್ ಹೇಳಿದ್ರೆ ಸ್ಥಾಪಿಸುವುದು ಅಂತಂದ್ ಹೇಳ್ತೀವಿ. ಸೊ ಇದ್ರದ್ದು ಅಪೋಸಿಟ್ ವರ್ಡ್ ಏನಾಗತ್ತೆ ಅಂತಂದ್ರೆ ಅದ ಸ್ಥಾಪಿಸುವುದು. ಇಲ್ಲಿ ನೋಡ್ರಿ, ಅಲರ್ಟ್ ಅಂತಂದ್ ಹೇಳಿ ಬರುತ್ತೆ. ಅಲರ್ಟ್ ಅಂತಂದ್ ಹೇಳಿದ್ರ ಎಚ್ಚರಿಕೆ ಅಂತಂದ್ ಹೇಳ್ತೀವಿ. ಅಲರ್ಟ್ ಅಂತಂದ್ ಹೇಳಿದ್ರೆ ಎಚ್ಚರಿಕೆ, ಅದು ಬರಂಗಿಲ್ಲ. ಚಾರ್ಜ್ ಅಂತಂದ್ ಹೇಳಿದ್ರೆ ಚಾರ್ಜ್ ಹಾಕೋದು. ಚಾರ್ಜ್ ಹಾಕೋದು ಅಂತಂದ್ ನಾವು ನಾರ್ಮಲ್ ಆಗಿ ಹೇಳ್ತೀವಲ್ಲ. ಚಾರ್ಜ್ ಅಂತಂದ್ ಹೇಳಿದ್ರೆ ಶುಲ್ಕ ಹಾಕುವುದು ಅಂತಂದ್ ಹೇಳ್ತೀವಿ. ಆಮೇಲೆ ಎನ್ಲಾರ್ಜ್ ಅಂತಂದ್ ಹೇಳಿದ್ರೆ, ಎನ್ಲಾರ್ಜ್ ಅಂತಂದ್ ಹೇಳಿದ್ರೆ ದೊಡ್ಡದು ಮಾಡೋದು, ವಿಸ್ತರಿಸುವುದು ಅಂತಂದ್ ಹೇಳಿ. ಅಂದ್ರೆ ಎಸ್ಟಾಬ್ಲಿಷ್, ಅದ್ರದ್ದು ಅಪೋಸಿಟ್ ವರ್ಡ್ ಏನಂತಂದ್ ಹೇಳಿದ್ರೆ ಡೆಮಾಲಿಷ್ ಅಂತಂದ್ ಹೇಳ್ತೀವಿ. ಏನಾಗತ್ತ, ಎಸ್ಟಾಬ್ಲಿಷ್ ಮಾಡೋದು, ಡೆಮಾಲಿಷ್ ಮಾಡೋದು. ಡೆಮಾಲಿಷ್ ಅಂತಂದ್ ಹೇಳಿದ್ರೆ ಕೆಡವುವುದು, ಧ್ವಂಸ ಮಾಡೋದು ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಎನ್ಲಾರ್ಜ್. ಎನ್ಲಾರ್ಜ್ ಅಪೋಸಿಟ್ ವರ್ಡ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಎನ್ಲಾರ್ಜ್, ವಿಸ್ತರಿಸುವುದು, ದೊಡ್ಡದು ಮಾಡೋದು. ಅದ್ರ ಅಪೋಸಿಟ್ ವರ್ಡ್ ಏನು ಏನಾಗತ್ತೆ ಅಂತಂದ್ ಹೇಳಿದ್ರೆ ಶ್ರಿಂಕ್.
ಶ್ರಿಂಕ್ ಅಂದ್ರೆ ಕುಗ್ಗಿಸುವುದು ಅಂತಂದೇಳಿ, ಶ್ರಿಂಕ್ ಮಾಡೋದು, ಸಣ್ಣಗೊಳಿಸೋದು ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತ ಇನ್ನೇನ್ ಬರುತ್ತಂತಂದ ಹೇಳಿದ್ರ ಅಲರ್ಟ್, ಎಚ್ಚರಿಕೆ. ಅದ್ರದ್ದು ಅಪೋಸಿಟ್ ವರ್ಡ್ ಏನಂತಂದ ಹೇಳಿದ್ರೆ ನಿರ್ಲಕ್ಷ್ಯ ಮಾಡೋದು, ಇಗ್ನೋರ್ ಅಂತಂದ ಹೇಳ್ತೀವಿ. ನಾನು ಇವಾಗ ಆಲ್ರೆಡಿ ಅಲರ್ಟ್ ಮಾಡತ್ತೀನಿ, ಇಲ್ಲ ನಾ ಇಗ್ನೋರ್ ಮಾಡ್ತೇನೆ ಹೋಗ್ಲಿ ಅಂತಂದ ಅಪೋಸಿಟ್ ವರ್ಡ್ ಅಲರ್ಟ್ ಅಂಡ್ ಇಗ್ನೋರ್ ಅಂತಂದ ಹೇಳಿ. ಆಮೇಲೆ ಅದೇ ರೀತಿಯಾಗಿ ಇನ್ನೊಂದ್ ಬರುತ್ತೆ ನೋಡ್ರಿ, ಸ್ನಗ್ ಅಂತಂದ ಹೇಳಿ ಬರುತ್ತೆ. ಸ್ನಗ್ ಅಂತಂದ ಹೇಳಿದ್ರೆ ಆರಾಮದಾಯಕ, ಆರಾಮವಾಗಿರೋದು, ಆರಾಮದಾಯಕ ಅಂತಂದ ಹೇಳ್ತೀವಿ. ಇದ್ರದ್ದು ಅಪೋಸಿಟ್ ವರ್ಡ್ ಏನ್ ಬರುತ್ತೆ, ಸೊ ಆರಾಮದಾಯಕ, ಇದ್ರದ್ದು ಅಪೋಸಿಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ನೋಡಿದ್ವಿ ಅಂತಂದ ಹೇಳಿದ್ರೆ ಅನ್ಕಂಫರ್ಟೇಬಲ್. ಸೊ ಅನ್ಕಂಫರ್ಟೇಬಲ್ ಏನಂತಂದ್ರೆ ಅಸೌಕರ್ಯ, ಆರಾಮವಾಗಿರೋದು ಅಸೌಕರ್ಯವಾಗಿರೋದು, ಅನ್ಕಂಫರ್ಟೇಬಲ್ ಅಂತಂದ ಹೇಳ್ತೀವಿ. ಇಲ್ಲಿ ಕರೆಕ್ಟ್ ಆಗಿರೋದು ಒಂದು ವರ್ಡ್. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಈಗ ಲಾಸ್ಟ್ ಒಂದು ವರ್ಬ್ ಪರ್ಸಿಸ್ಟೆಂಟ್ ಅಂತಂದ ಹೇಳಿ. ಪರ್ಸಿಸ್ಟೆಂಟ್ ಅಂತಂದ ಹೇಳಿದ್ರೆ ಸ್ಥಿರವಾಗಿರೋದು, ಇದು ಕೂಡ ಏನಂತಂದ ಹೇಳಿದ್ರೆ ಒಂದು ಸ್ಥಿರ, ಪರ್ಸಿಸ್ಟೆಂಟ್ ಅಂತ ಹೇಳಿ. ಬಟ್ ಅದ್ರ ಇದ್ರ ಅಪೋಸಿಟ್ ವರ್ಡ್ ಏನಾಗತ್ತ ಅಂತಂದ ಹೇಳಿದ್ರೆ ಟೆಂಪ್ರರಿ ಅಂತಂದ ಹೇಳ್ತೀವಿ. ಟೆಂಪ್ರರಿ, ನನ್ನ ಲೈಫ್ ಅಲ್ಲಿ ಯಾವಾಗ್ಲೂ ಪರ್ಸಿಸ್ಟೆಂಟ್ ಆಗಿರುತ್ತೆ ಅಂತಂದ ಹೇಳಿ, ಯಾವಾಗ್ಲೂ ಇರುತ್ತೆ ಅಂತಂದ ಹೇಳಕ್ ಪರ್ಸಿಸ್ಟೆಂಟ್. ಬಟ್ ಅದ್ರ ಟೆಂಪ್ರರಿ, ತಾತ್ಕಾಲಿಕವಾಗಿರುತ್ತೆ ಅಂತಂದ ಅದ್ರದ್ದು ಅಪೋಸಿಟ್ ವರ್ಡ್ ಪರ್ಸಿಸ್ಟೆಂಟ್, ಅದ್ರದ್ದು ಅಪೋಸಿಟ್ ವರ್ಡ್ ಟೆಂಪ್ರರಿ ಅಂತಂದ ಹೇಳ್ತೀವಿ. ಅದಾದ ನಂತರ ಇನ್ನೊಂದು ಬರುತ್ತೆ ನೋಡ್ರಿ, ಅರೋಮೆಟಿಕ್ ಅಂತಂದ ಹೇಳಿದೆ. ಅರೋಮೆಟಿಕ್ ಅಂತಂದ ಹೇಳಿದ್ರೆ ಸುಗಂಧ, ಅಂದ್ರ ಸ್ಮೆಲ್ ಬರ್ತಾ ಇರೋದು, ಇದು ಅರೋಮೆಟಿಕ್ ಅಂತಂದ ಹೇಳ್ತೀವಿ, ಸುಗಂಧವಾಗಿರೋದು. ಅದ್ರದ್ದು ಅಪೋಸಿಟ್ ವರ್ಡ್ ಏನಂತಂದ ಹೇಳಿದ್ರೆ ಏನು ಇಲ್ಲದೆ ಇರೋದು, ಏನಂತಂದ ಹೇಳ್ತೀವಿ ಅಂದ್ರೆ ಆರ್ಡರ್ಲೆಸ್ ಅಂತಂದ ಹೇಳ್ತೀವಿ. ಏನಂತಂದ ಹೇಳ್ತೀವಿ, ಆರ್ಡರ್ಲೆಸ್, ವಾಸನೆ ಇಲ್ಲದೆ ಇರೋದು ಅಂತಂದ ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತಿ, ಪ್ರೋಸ್ಟ್ರೇಷನ್ ಅಂತಂದ ಐತೆ. ಪ್ರೋಸ್ಟ್ರೇಷನ್ ಅಂತಂದ ಹೇಳಿದ್ರ ಸುಸ್ತು ಅಂತಂದ ಹೇಳ್ತೀವಿ. ಪ್ರೋಸ್ಟ್ರೇಷನ್ ಅಂತಂದ ಹೇಳಿದ್ರ ಸುಸ್ತು ಅಂತಂದ ಹೇಳ್ತೀವಿ. ಇದ್ರದ್ದು ಅಪೋಸಿಟ್ ವರ್ಡ್ ಏನಾಗತ್ತ ಅಂತಂದ ಹೇಳಿದ್ರ ಇಲ್ಲಿ ನಾವು ಆಪ್ಷನ್ಸ್ ಗಳನ್ನ ನೋಡಿದ್ವಿ ಅಂತಂದ ಹೇಳಿದ್ರ ಏನಾಗತ್ತ, ರಿಫ್ರೆಶ್ಮೆಂಟ್ ಅಂತಂದ ಹೇಳ್ತೀವಿ. ಶಕ್ತಿ ಅಂದ್ರೆ ಒಂದ್ ಸ್ವಲ್ಪ ಏನಂತಂದ ಹೇಳಿದ್ರೆ ಉತ್ತೇಜನ ಆಗಿರೋದು ಅಂತಂದ ಹೇಳಿ. ಸುಸ್ತು, ಉತ್ತೇಜನ, ರಿಫ್ರೆಶ್ಮೆಂಟ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತಪ್ಪಾ ಅಂತಂದ ಹೇಳಿದ್ರೆ ಉಳಿದಿದ್ದು ವರ್ಡ್ಸ್ ಗಳಿಗೆ ಅಷ್ಟೊಂದು ಪ್ರಾಪರ್ ಆಗಿರೋದು ಅಂಟೋನಿಮ್ಸ್ ಇಲ್ಲ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಹಾಸ್ಟೈಲ್ ಅಂತಂದ ಹೇಳಿ ಬಂದೈತಿ ನೋಡ್ರಿ. ಹಾಸ್ಟೈಲ್ ಅಂತಂದ್ರೆ ಶತ್ರುತ್ವ ಪರ ಅಂತಂದ ಹೇಳ್ತೀವಿ. ಶತ್ರುತ್ವ ಪರ ಅಂತಂದ ಹೇಳಿ ಹಾಸ್ಟೈಲ್. ಅದ್ರದ್ದು ಅಪೋಸಿಟ್ ವರ್ಡ್ ಏನಾಗತ್ತ ಅಂತಂದ ಹೇಳಿದ್ರೆ ಹಾಸ್ಪಿಟೇಬಲ್ ಅಂತ ಹೇಳ್ತೀವಿ. ಸೊ ಹಾಸ್ಟೈಲ್ ಆಮೇಲೆ ಹಾಸ್ಪಿಟೇಬಲ್ ಅಂತಂದ ಹೇಳಿ. ಹಾಸ್ಪಿಟೇಬಲ್ ಅಂತಂದ ಹೇಳಿದ್ರ ಮೀನಿಂಗ್ ಏನ್ ಬರತ್ತ ಅಂತಂದ್ರೆ ಆತಿಥ್ಯಪರ ಅಂತಂದ ಹೇಳಿ. ಆತಿಥ್ಯಪರ, ನಾವು ನಿಮ್ಗೆ ಯಾವಾಗ್ಲೂ ವಿಧೇಯ ಪೂರ್ವಕ ಆಗಿರ್ತೀವಿ, ನಮ್ ಹಾಸ್ಪಿಟೇಬಲ್ ನ ನೀವು ಎಂಜಾಯ್ ಮಾಡ್ರಿ, ನಿಮ್ ಜೊತೆ ನಾವು ಖುಷಿಯಾಗಿರ್ತೀವಿ ಅಂತಂದ್ ಹೇಳಕ್ ಏನಂದ್ರೆ ಹಾಸ್ಪಿಟೇಬಲ್ ಅಂತ ಹೇಳ್ತೀವಿ. ಅದ ಶತ್ರುಗಳ ಕೈಯಾಗ ಸಿಕ್ಕೋ ಅಂತಂದ್ ಹೇಳಿದ್ರೆ ಅವ್ರು ಹೆಂಗ್ ಬೇಕಾದಂಗ್ ಹಿಂಸೆ ಮಾಡ್ತಾರಲ್ಲ ಅದ್ ಹಾಸ್ಟೈಲ್ ಅಂತಂದ್ ಹೇಳ್ತೀವಿ. ಈ ಎರಡು ವರ್ಡ್ ಗಳನ್ನ ಏನಂತಂದ್ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ ಐಸಿ ಅಂತಂದ್ ಐತೆ. ಐಸಿ ಅಂತಂದ್ ಹೇಳಿದ್ರೆ ಇದು ಹಿಮ. ಸೊ ಅಂತ ಹೇಳಿದ್ರ ಹಿಮದ್ದು ಅಥವಾ ತುಂಬಾ ಮಂಜು ಮಂಜು ಅಂತಂದ್ ಹೇಳ್ತೀವಿ. ಅದ್ರ ಅಪೋಸಿಟ್ ವರ್ಡ್ ಏನಂತಂದ್ ಹೇಳಿದ್ರ ವಾರ್ಮ್ ಅಂತಂದ್ ಹೇಳ್ತೀವಿ. ವಾರ್ಮ್, ನೆನ್ಪಿಟ್ಕೊಡ್ರಿ ಇದನ್ನ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇನ್ನೊಂದು ಎರಡು ವರ್ಡ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ನು. ಒಂದೇನಂತಂದ ಹೇಳಿದ್ರೆ ಟ್ರೆಂಚಂಟ್ ಅಂತ ಬರುತ್ತೆ. ಸೊ ಒಂದೊಂದು ವರ್ಡ್ ಏನಂತ ಟ್ರೆಂಚಂಟ್ ಅಂತಂದ ಹೇಳ್ತೀವಿ. ತೀಕ್ಷ್ಣ ಸೂಕ್ಷ್ಮ ಅಂತಂದ ಹೇಳಿ, ತುಂಬಾ ತೀಕ್ಷ್ಣವಾಗಿರೋದು, ತುಂಬಾ ತೀಕ್ಷ್ಣ. ಟ್ರೆಂಚಂಟ್ ಅಂತಂದ ಹೇಳಿದ್ರೆ ತುಂಬಾ ಸೂಕ್ಷ್ಮವಾಗಿರೋದು. ಅದ್ರದ್ದು ಅಪೋಸಿಟ್ ವರ್ಡ್ ಏನಂತಂದ ಹೇಳಿದ್ರೆ ಡಲ್ ಅಂತಂದ ಹೇಳ್ತೀವಿ. ಸೊ ಅದ್ರದ್ದು ತುಂಬಾ ಅಪೋಸಿಟ್ ವರ್ಡ್ ಏನಂತಂದ ಹೇಳಿದ್ರೆ ಡಲ್ ಅಂತಂದ ಹೇಳ್ತೀವಿ. ಅದೇ ರೀತಿಯಾಗಿ ಇನ್ನೊಂದ್ ಕೆಲವೊಂದು ಬರ್ತಾವ ವರ್ಡ್ಸ್ ಗಳು ಏನಂತಂದ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಶಾರ್ಪ್ ಅಂತಂದ ಹೇಳ್ತಿಲ್ಲ, ಶಾರ್ಪ್. ಶಾರ್ಪ್ ದ ಅಪೋಸಿಟ್ ವರ್ಡ್ ಏನಪ್ಪಾ ಅಂತಂದ ಹೇಳಿದ್ರೆ ಬ್ಲಂಟ್ ಅಂತಂದ ಹೇಳ್ತೀವಿ. ಶಾರ್ಪ್ ದ ಅಪೋಸಿಟ್ ವರ್ಡ್ ಬ್ಲಂಟ್ ಅಂತಂದ ಹೇಳ್ತೀವಿ. ಇವನ್ ನೋಡ್ರಿ ನಿಮ್ಗೆ ನಾನು ಬೇಸಿಕ್ ವರ್ಡ್ಸ್ ಗಳದ್ದು ಕೂಡ ಹೇಳ್ಕೊತ ಹೊಂಟೇನಿ, ಯಾಕಂದ್ರ ನಮಗ ಅವು ಯೂಸ್ ಆಗ್ತಾವ. ನೋಡ್ರಿ ಲಾಸ್ಟ್ ಆಗ್ಲೇ ಕೇಳಿದ್ನಲ್ಲ ಟೈಪ್ 3 ಕ್ವಶನ್ ಅಂತಂದ್ ಹಿಂಗೇನೋ ಬಂದಿತ್ತಲ್ಲ ಆತರ. ಇಲ್ಲಿ ನೋಡ್ರಿ, ದ ಮ್ಯಾನೇಜರ್ ಈಸ್ ಸೋ ಸ್ಟಿಂಗಿ that he never appreciates the efforts of the teammates, but the chairman is ರಿಯಲಿ ವೆರಿ ಡ್ಯಾಶ್ ಡ್ಯಾಶ್ ಇನ್ ದಿಸ್ ಮ್ಯಾಟರ್ ಅಂತಂದ ಹೇಳಿ. ಅಂದ್ರೆ ಮ್ಯಾನೇಜರ್ ಇದ್ದಾವೇನಪ್ಪಾ ಅಂತಂದ್ರೆ ಬಹಳ ಸ್ಟಿಂಗ್ ಇದಾನ ಅವ್, ಏನಂತಂದ ಹೇಳಿದ್ರೆ ಯಾವಾಗ ಅಪ್ರಿಶಿಯೇಟ್ ಮಾಡಂಗಿಲ್ಲ ಅವ್ನ ಟೀಮ್ಮೇಟ್ಸ್ ಗಳನ್ನ. ಬಟ್ ಅದ್ರ ಚೇರ್ಮನ್ ಹಂಗಲ್ಲ. ಚೇರ್ಮನ್ ಏನಪ್ಪಾ ಅಂತಂದ ಹೇಳಿದ್ರೆ ಏನೋ ಇದಾರ ಅಂತಂದ್ ಹೇಳೋ ಒಂದ್ ಮ್ಯಾಟರ್ ಇದು. ಇಲ್ಲಿ ನಮ್ಗ ಅಂಡರ್ಲೈನ್ ಹೇಳಿರೋ ವರ್ಡ್ ಯಾವ್ದು ಅಂತಂದ ಹೇಳಿದ್ರೆ ಸ್ಟಿಂಗಿ. ಸ್ಟಿಂಗಿ ಅಂತಂದ್ ಹೇಳಿದ್ರೆ ಇಚ್ಛೆ ಇಲ್ಲ, ನಾವು ಒಂದ್ ಸ್ವಲ್ಪ ನಾವು ಕರುಣೆನೇ ಇರಂಗಿಲ್ಲ, ಇಚ್ಛೆನೇ ಇರಂಗಿಲ್ಲ. ಈಗ ನೋಡ್ರಿ ಅವ್ ಯಾವ್ದು ಏನ್ ಕೆಲಸ ಮಾಡಿದ್ರು ಕೂಡ ಅವ್ ನಮ್ಗೆ ಅಪ್ರಿಶಿಯೇಷನ್ ಮಾಡಂಗಿಲ್ಲ, ಅಂತ ಮನುಷ್ಯನನ್ನ ನಾವು ಸ್ಟಿಂಗಿ ಅಂತ ಕರಿತೀವಿ. ಇನ್ನ ಎಲ್ಲದಕ್ಕೂ ಅಪ್ರಿಶಿಯೇಟ್ ಮಾಡ್ತಿರ್ತಾರಲ್ಲ, ಕೆಲವೊಂದ್ ಸಣ್ಣ ಸಣ್ಣ ವಿಷಯಗಳಿಗೂ ಅಪ್ರಿಶಿಯೇಟ್ ಮಾಡ್ತಿರ್ತಾರಲ್ಲ, ಸೊ ಅಂತವ್ರಿಗೆ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರ ಏನಂತ ಕರಿತೀವಿ, ಜನರಸ್ ಅಂತ ಕರಿತೀವಿ. ಏನಂತ ಕರಿತೀವಪ್ಪ ಅಂತಂದ ಹೇಳಿದ್ರ ಜನರಸ್ ಅಂತಂದ ಹೇಳಿ,
ದ ಚೇರ್ಮನ್ ಈಸ್ ರಿಯಲಿ ವೆರಿ ಜನರಸ್ ಇನ್ ದಿಸ್ ಮ್ಯಾಟರ್. ಅಂದ್ರೆ ಎಲ್ರನ್ನು ಅಪ್ರಿಶಿಯೇಟ್ ಮಾಡೋದು ಅಥವಾ ಉದಾರ ಮನೋಭಾವನೆಯನ್ನ ಹೊಂದಿರೋದು ಅಂತಂದ ಹೇಳ್ತೀವಿ. ಕ್ಲಿಯರ್. ಅದಾದ ನಂತರ ಇಲ್ಲಿ ಕೆಲವೊಂದು ವರ್ಡ್ಸ್ ಗಳು ಬರ್ತಾವ. ಲೇಜಿ ಅಂತಂದ್ ಹೇಳಿದ್ರೆ ಆಲಸ್ಯವಾಗಿರೋದು. ಸೊ ಅದ್ರದ್ದು ಅಪೋಸಿಟ್ ವರ್ಡ್ ಏನಂತಂದ್ ಹೇಳಿದ್ರೆ ಹಾರ್ಡ್ ವರ್ಕಿಂಗ್ ಅಂತಂದ್ ಹೇಳಿ ಬರುತ್ತೆ. ಅದ್ರ ಅಪೋಸಿಟ್ ವರ್ಡ್ ಏನು ಹಾರ್ಡ್ ವರ್ಕಿಂಗ್. ಅದಾದ ನಂತರ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಸ್ಟ್ರಿಕ್ಟ್ ಅಂತಂದ್ ಹೇಳಿದ್ರೆ ತುಂಬಾ ಕಟ್ಟುನಿಟ್ಟಿನಿಂದ ಇರೋದು. ಅದ್ರದ್ದು ಅಪೋಸಿಟ್ ವರ್ಡ್ ಏನ್ ಬರುತ್ತಂದ್ರೆ ಲೀನಿಯಂಟ್ ಅಂತಂದ್ ಹೇಳಿ. ಲೀನಿಯಂಟ್ ನೆನ್ಪಿಟ್ಕೊಂಡಿದ್ದು ನಯವಂತಿಕೆ ಅಂತಂದ್ ಹೇಳಿ. ತುಂಬಾ ಸ್ಟ್ರಿಕ್ಟ್ ಆಗಿರಂಗಿಲ್ಲ, ಫ್ರೀ ಆಗಿರೋದು ಲೀನಿಯಂಟ್ ಅಂತಂದ್ ಹೇಳಿ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಹಲವಾರು ವರ್ಡ್ಸ್ ಗಳು ಬರ್ತಾವ. ಇನ್ನೂ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಬೇಕು ಅಂತಂದ್ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಕಮೆಂಟ್ ಅನ್ನ ಹಾಕ್ಬೇಕು. ಅದಾದ ನಂತರ ಲೈವ್ ಕ್ಲಾಸಸ್ ಗಳ ಸ್ಟಾರ್ಟ್ ಇದಾವ, ಅವುಗಳನ್ನು ಕೂಡ ಅಟೆಂಡ್ ಆಗ್ಬೇಕು. ಸೊ ಅದ್ರಲ್ಲಿ ನಿಮ್ಗೆ ಆನ್ಲೈನ್ ಟೆಸ್ಟ್ ಗಳು ಇರ್ತಾವ, ಡೈಲಿ ಟೆಸ್ಟ್ ಗಳು ಇರ್ತಾವ, ಅದಾದ ನಂತರ ಟಾಪಿಕ್ ವೈಸ್ ಟೆಸ್ಟ್ ಗಳು ಇರ್ತಾವ. ಎಲ್ಲಾನು ನಿಮ್ಗೆ ನಾನು ಹೆಲ್ಪ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.